ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನ್ ನಲ್ಲಿ ವೆಜ್ ಫ್ರೈಡ್ ರೈಸ್ ರೆಡಿ ಆಗೈತೆ ನೋಡ್ರಿ. ನೀವು ರೈಸ್ ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಜಸ್ಟ್ ಒಂದು 5 ಮಿನಿಟ್ಸ್ ಒಳಗ ಈ ಫ್ರೈಡ್ ರೈಸ್ ರೆಡಿ ಆಗ್ಬಿಡ್ತೈತಿ ನೋಡ್ರಿ. ನೋಡಾಕ ಎಷ್ಟು ಮಸ್ತ್ ಕಾಣತೈತಲ್ಲ, ನೋಡಾಕ ಅಷ್ಟ ಅಲ್ಲ ತಿನ್ನಾಕನು ಮಸ್ತ್ ಟೇಸ್ಟ್ ಆಗಿರ್ತೈತಿ. ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲಾರ್ಗು ಬಹಳ ಇಷ್ಟ ಆಗ್ತೈತಿ ನೋಡ್ರಿ. ಇದು ವೆಜ್ ಫ್ರೈಡ್ ರೈಸ್ ಅಂತೂ ನಮ್ಮ ಮನೆಯೊಳಗ ಎಲ್ಲಾರ್ಗು ಫೇವ್ರೇಟ್. ನೀವು ಹೋಟೆಲ್ದಾಗ ಹೋದಾಗ ಏನು ಆರ್ಡರ್ ಮಾಡ್ತಿರಲ್ಲ, ಸೇಮ್ ಅದೇ ಟೈಪ್ನ ಬರ್ತೈತಿ. ಜಸ್ಟ್ ಒಂದು 5 ಮಿನಿಟ್ಸ್ ಒಳಗೆ ರೆಡಿ ಆಗ್ತೈತಿ ಅಂದ್ರೆ ನಿಮ್ಗೆ ನಂಬಕ್ ಆಗಂಗಿಲ್ಲಲ್ಲ. ಬರ್ರಿ ಈ ವಿಡಿಯೋ ಎಂಡ್ ತನಕ ಸ್ಕಿಪ್ ಮಾಡ್ದ ನೋಡ್ರಿ, ಅಂದ್ರೆ ನಿಮ್ಗೆ ಹೆಂಗ್ ಮಾಡೋದಂತ ಹೇಳಿ ಗೊತ್ತಾಗ್ತೈತಿ. ನೀವು ಈಸಿಯಾಗಿ ಜಸ್ಟ್ ಒಂದು 5 ಮಿನಿಟ್ಸ್ ಒಳಗ ಈ ಟೇಸ್ಟಿಯಾದ ವೆಜ್ ಫ್ರೈಡ್ ರೈಸ್ ಅನ್ನ ಮಾಡ್ಕೋಬಹುದು. ವೆಜ್ ಫ್ರೈಡ್ ರೈಸ್ ಮಾಡಕ್ಕೀಗ ನಾನು ಒಂದು 300 ಗ್ರಾಮ್ನಷ್ಟು ಅಂದ್ರೆ 1 ಗ್ಲಾಸ್ನಷ್ಟು ಅಕ್ಕಿದ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ಉದುರಾಗಿ ಬಂದೈತಿ. ಈ ಟೈಪ್ ಉದುರಾಗಿ ಬಂದ್ರೆ ರೈಸ್ ಬಹಳ ಚಲೋ ಅಂತ ಅನಿಸ್ತೈತಿ ಫ್ರೈಡ್ ರೈಸ್. ನೀವು ವೆಜ್ ಫ್ರೈಡ್ ರೈಸ್ ಮಾಡಕ್ಕೆ ಬಿಸಿ ರೈಸ್ ಬೇಕಂತೇನಿಲ್ಲ. ಇನ್ ಕೇಸ್ ನಿಮ್ ಕಡೆ ಏನಾದ್ರು ಬೆಳಗ್ಗೆ ಮಾಡಿದ ರೈಸ್ ಉಳಿದಿತ್ತಂದ್ರೆ ಮಧ್ಯಾಹ್ನ ರಾತ್ರಿ ಆದ್ರೂ ನೀವು ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಈಗ ನಾನು ಇದು ಮಾಡೇನ 1 ತಾಸು ಮೇಲ್ಗಡೆ ಆಯ್ತು. ಆಲ್ರೆಡಿ ಎಲ್ಲ ಫುಲ್ ತಣ್ಣಗಾಗೈತಿ. ಉದುರಾಗಿ ಬರ್ಬೇಕಂದ್ರೆ ರೈಸ್ ಯೂಶಲಿ ರೆಗ್ಯುಲರ್ ಆಗಿ ಎಲ್ಲಾರು ಮಾಡ್ತಿರ್ತೀರಿ, ಅಂದ್ರೂ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಿದ್ರೆ ಕರೆಕ್ಟ್ ಆಗಿ ಉದುರಾಗಿ ಬರ್ತೈತಿ. ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ರೈಸ್ ಮಾಡ್ಕೊಂಡ್ರೆ. ಈಗ ಬರ್ರಿ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ. ಇಲ್ಲಿ ನಾನು ಒಗ್ಗರಣೆ ಹಾಕಕ್ಕ ಮೊದ್ಲು ಒಂದು ದೊಡ್ಡ ಬಾಳಗಿ ಒಳಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಬಾಳಗಿ ದೊಡ್ಡದನೇ ಇರ್ಬೇಕು. ಒಗ್ಗರಣೆ ಹಾಕ್ತಿರಲ್ಲ ಅದ ಪಾತ್ರೆ ದೊಡ್ಡದಿರ್ಬೇಕು. ಅದ್ರೊಳಗೆ ಕೆಬ್ಬಣದಿದ್ರೆ ಬಹಳ ಚಲೋ. ಈಗ ನನ್ನ ಕಡೆ ಕೆಬ್ಬಣದಿಲ್ಲ, ಇದು ಬಾಳಗಿ ಐತಿ, ಇದನ್ನ ಯೂಸ್ ಮಾಡತ್ತೀನಿ. ಈಗ ಸ್ವಲ್ಪ ದೊಡ್ಡದಿದ್ರೆ ಬಹಳ ಚಲೋ. ಸ್ವಲ್ಪ ಎಣ್ಣೆ ಫುಲ್ ಗರಮ್ ಆಗಿ ಕಾಯಿಸ್ಕೋಬೇಕು. ನಾವು ಯೂಶಲಿ ಸ್ಟ್ರೀಟ್ ಸೈಡ್ ತಗೊಂಡಾಗ ಮಸ್ತ್ ಟೇಸ್ಟ್ ಆಗಿ ಬಂದಿರ್ತೈತಿಲ್ಲ, ಅದು ಎದಕ್ ಬಂದಿರ್ತೈತಿ ಅಂದ್ರೆ ಅವ್ರ ಕಬ್ಬಣದ ಬಾಳಗಿ ಒಳಗ ಫುಲ್ ಹೈ ಫ್ಲೇಮ್ ಒಳಗಡೆ ಒಗ್ಗರಣೆ ಹಾಕ್ತಾರ, ಅದಕ್ಕಂತ ಹೇಳಿ ಅಷ್ಟು ಟೇಸ್ಟ್ ಆಗಿ ಬರ್ತೈತಿ. ಈಗ ನಾನು ಇಲ್ಲಿ ಎಣ್ಣೆ ಫುಲ್ ಗರಮ್ ಮಾಡ್ಕೋತೀನಂತೆ. ಈಗ ಇಲ್ಲಿ ಫಸ್ಟಿಗೆ 1 ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಳತ್ತೀನಿ. ಒಂದು ಉಳ್ಳಾಗಡ್ಡಿ, ದೊಡ್ಡ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಉಳ್ಳಾಗಡ್ಡಿ ಹಾಕೊಳತ್ತೀನಿ. 1 ಇಂಚಿನಷ್ಟೇ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ, ಅದನ್ನ ಹಾಕೊಳತ್ತೀನಿ. ಇಲ್ಲ ಹೈ ಫ್ಲೇಮ್ ಒಳಗ ಹಾಕ್ತಿರ್ತಲ್ಲ, ಅದಕ್ಕೆ ಪಟ್ ಎಲ್ಲ ಹಾಕ್ಬಿಡ್ಬೇಕು. 4 ಮೆಣಸಿನ್ಕಾಯಿ ಹೆಚ್ಚಿ ಹಾಕೊಂಡಿನಿ. 1 ಗಜ್ರಿ ಹಾಕೊಂಡಿದೀನಿ. ಸ್ವಲ್ಪ ಬೀನ್ಸ್ ಹಾಕೊಳ್ತಾ ಇದ್ದೀನಿ. ನಿಮ್ ಕಡೆ ಯಾವ್ದು ವೆಜಿಟೇಬಲ್ಸ್ ಇರ್ತೈತಲ್ಲ ಆ ವೆಜಿಟೇಬಲ್ಸ್ ನೀವು ಹಾಕೋಬಹುದು. ಈಗ ನನ್ನ ಕಡೆ ಇಷ್ಟು ವೆಜಿಟೇಬಲ್ಸ್ ಇದಾವ, ನಾ ಇಷ್ಟು ವೆಜಿಟೇಬಲ್ಸ್ ಹಾಕೊಳ್ತಾ ಇದ್ದೀನಿ. ಕಾರ್ನ್ ಅನ್ನ ಬಿಡಿಸಿಟ್ಕೊಂಡಿನಿ, ಕಾರ್ನ್ ಹಾಕೊಳತ್ತೀನಿ. ಇಲ್ಲಿ ನೀವು ಕ್ಯಾಪ್ಸಿಕಮ್ ಇತ್ತಂದ್ರೆ ಕ್ಯಾಪ್ಸಿಕಮ್ ಹಾಕೋಬಹುದು. ಈಗ ನನ್ನ ಕಡೆ ಕ್ಯಾಪ್ಸಿಕಮ್ ಇಲ್ಲ, ನಾ ಹಾಕಿಲ್ಲ. ಅದು ಹಾಕಿದ್ರು ಟೇಸ್ಟ್ ಚಲೋ ಬರ್ತೈತಿ. ನಿಮ್ ಕಡೆ ಯಾವ್ದಾದ್ರು ವೆಜಿಟೇಬಲ್ಸ್ ಇಲ್ಲ ಅಂದ್ರೆ ನೀವು ಅದ್ ಬಿಡ್ಬೋದು. ಇಲ್ಲ ನಿಮ್ ಕಡೆ ಎಕ್ಸ್ಟ್ರಾ ಯಾವ್ದಾದ್ರು ವೆಜಿಟೇಬಲ್ಸ್ ಲೈಕ್ ಬೀಟ್ರೂಟ್ ಹಿಂಗ ಬೇರೆ ವೆಜಿಟೇಬಲ್ಸ್ ಇದ್ರೆ ಅದನ್ನ ಹಾಕೋಬಹುದು, ಅದು ಮಸ್ತ್ ಟೇಸ್ಟ್ ಆಗ್ತೈತಿ. ಈ ಟೈಪ್ ನೀವು ಮಾಡಿಕೊಟ್ರಿ ಅಂದ್ರೆ ಮಕ್ಕಳಿಗೆ ಬಹಳ ಇಷ್ಟ ಆಗ್ತೈತಿ ನೋಡ್ರಿ. ಮಕ್ಕಳಿಗೆ ಅಷ್ಟೇ ಯಾಕ ದೊಡ್ಡವ್ರಿಗೂ ಬಹಳ ಇಷ್ಟ ಆಗ್ತೈತಿ. ಈಗ ಆಲ್ರೆಡಿ ಇದ ಸ್ವಲ್ಪ ಬೆಂದೈತಿ ಪಲ್ಲೆ. ಇದೇ ಟೈಮಿಗೆ ಈಗ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳತ್ತೀನಿ. ಆಲ್ರೆಡಿ ಅನ್ನಕ್ಕೆ ನಾನು ಉಪ್ಪು ಹಾಕಿನ ಅನ್ನ ಮಾಡ್ಕೊಂಡಿದ್ದೀನಿ, ಅದಕ್ಕೆ 1 ಟೀ ಸ್ಪೂನ್ ಹಾಕೊಳತ್ತೀನಿ. ರುಚಿಗೆ ತಕ್ಕಷ್ಟ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ವೆಜಿಟೇಬಲ್ಸ್ ಈಗ ಬೆಂದಾವ ಇವು. ಇದೇ ಟೈಮಿಗೆ ಈಗ ರೈಸ್ ಏನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ರೈಸ್ ಅನ್ನು ಹಾಕೊಳತ್ತೀನಿ. ಇದೇ ಟೈಮಿಗೆ ಈಗ 4 ಟೀ ಸ್ಪೂನ್ ಅಷ್ಟೇ ಸೋಯಾ ಸಾಸ್ ಹಾಕೊಳತ್ತೀನಿ. 2 ಟೀ ಸ್ಪೂನ್ ಅಷ್ಟೇ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ರೆಡ್ ಚಿಲ್ಲಿ ಸಾಸ್ ಹಾಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ಹವೀಜ್ ಪುಡಿ ಹಾಕೊಳತ್ತೀನಿ. ಈಗ ಇದನ್ನೆಲ್ಲ ಸೇರಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಆಕ್ಚುಲಿ ನಿಮ್ಗೆ ಈ ಟೈಪ್ ಬಾಳಗಿ ಟಾಸ್ ಮಾಡಕ್ ಬಂದ್ರೆ ಟಾಸ್ ಮಾಡ್ಬೋದು. ಇದು ಸ್ವಲ್ಪ ಬಾಳಗಿ ದೊಡ್ಡದೈತಲ್ಲ, ನಂಗೆ ಟಾಸ್ ಮಾಡಕ್ ಬರಂಗಿಲ್ಲ. ಇನ್ ಕೇಸ್ ನಿಮ್ ಕಡೆ ಹಿಡಿಕಿ ಬಾಳಗಿ ಇತ್ತಂದ್ರೆ ಹಿಂಗೆ ಹಿಡಿಕಿ ಹಿಡ್ಕೊಂಡು ಫುಲ್ ಟಾಸ್ ಮಾಡಿದ್ರೆ ಚಲೋತ್ನಂಗ್ ಮಿಕ್ಸ್ ಆಗ್ತೈತಿ ನೋಡ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಉಳ್ಳಾಗಡ್ಡಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದೀನಿ, ಉಳ್ಳಾಗಡ್ಡಿ ಸೊಪ್ಪು ಹಾಕೊಳತ್ತೀನಿ. ಇದ್ರ ಜೊತೆಗೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಂತ. ವಾವ್, ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಅಂತ ಹೇಳಿ ಫ್ರೈಡ್ ರೈಸ್. ಈ ರೆಸಿಪಿ ನೀವು ಖಂಡಿತವಾಗಿ ಟ್ರೈ ಮಾಡ್ರಿ, ನಿಮಗೂ ಬಹಳ ಇಷ್ಟ ಆಗ್ತೈತಿ ನೋಡ್ರಿ. ಈಗ ಫ್ರೈಡ್ ರೈಸ್ ಎಷ್ಟು ಮಸ್ತ್ ರೆಡಿ ಆಗೈತಿ ನೋಡ್ರಿ. ಈಗ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ತಕೊಳ್ಳೋಣಂತೆ. ಈ ಫ್ರೈಡ್ ರೈಸ್ ಎಲ್ಲ ಜಸ್ಟ್ ಒಂದು 5 ಮಿನಿಟ್ಸ್ ಒಳಗೆ ರೆಡಿ ಆಗ್ಬಿಡ್ತೈತಿ ನೋಡ್ರಿ. ಎಷ್ಟು ಈಸಿಯಾಗಿ. ನಿಮ್ಗೆ ಏನಾದ್ರು ಹೊಟ್ಟೆ ಹಸಿವು ಆಗೈತಿ, ಇಲ್ಲ ಚಟ್ಪಟ ತಿನ್ನೋಂಗಾಗೈತಿ ಅಂದ್ರೆ ಹೋಟೆಲ್ಗೆ ಹೋಗೋಕ್ಕಿಂತನೂ ಪಟ್ಟನ ಈಸಿಯಾಗಿ ಮನೆಯೊಳಗ ಮಾಡ್ಕೋಬಹುದು ನೋಡ್ರಿ. ವೆಜ್ ಫ್ರೈಡ್ ರೈಸ್ ರೆಡಿ ಆಗೈತಿ. ಈಗ ಟೇಸ್ಟ್ ಮಾಡೋಣಂತೆ. ನೋಡ್ರಿ ಉದುರಾಗಿ ರೈಸ್ ಎಷ್ಟು ಮಸ್ತ್ ಬಂದೈತೆ ಅಂತ ಹೇಳಿ.
ಫ್ರೈಡ್ ರೈಸ್ ಅಂದ್ರೆ ಇದೇ ಟೈಪ್ ಉದುರುದ್ರಾಗಿದ್ರೆ ರೈಸ್ ಭಾಳ ಟೇಸ್ಟ್ ಆಗಿ ಬರ್ತೈತಿ. ವಾವ್, ಸಖತ್ ಟೇಸ್ಟ್ ಬಂದೈತಿ ನೋಡ್ರಿ. ಈ ರೆಸಿಪಿ ನೀವು ಖಂಡಿತವಾಗಿ ಟ್ರೈ ಮಾಡ್ರಿ, ನಿಮಗೂ ಲೈಕ್ ಆಗ್ತೈತಿ.